ಭಾರತೀಯ ಸಮಾಜ ವಿಜ್ಞಾನ ಭಾಗ 1ರ ಇತಿಹಾಸ ವಿಭಾಗದ 4ನೆಯ ಪಾಠ ಜಗತ್ತಿನ ಪ್ರಾಚೀನ ನಾಗರಿಕತೆಗಳು ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳ ವಿಡಿಯೋವನ್ನು ತಂದಿದ್ದೀನಿ. ಓಕೆ, ಇದಕ್ಕಿಂತ ಮೊದಲಿಗೆ ತಾವುಗಳು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಇದು ಒಂದು ವಿಶೇಷ ರೀತಿಯಾಗಿರ್ತಕ್ಕಂಥ ವಿಡಿಯೋ, ಏಕೆಂದರೆ ಚಾನಲ್ಗೆ 35,000 ಸಬ್ಸ್ಕ್ರಿಪ್ಷನ್ ಚಂದಾದಾರರು ಏನಾಗದಪ್ಪ ಅಂದರೆ ತುಂಬಿರ್ತಕ್ಕಂಥ ಸಮಯ. ಈ ದಿನ ಏನಂತಂದರೆ ಇಲ್ಲಿಯವರೆಗೆ ನನ್ನ ಚಾನಲ್ನಲ್ಲಿ 35,000 ಚಂದಾದಾರರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮೊದಲಿಗೆ ವಂದನೆಗಳು, ಕೃತಜ್ಞತೆಗಳು, ಬಹಳಷ್ಟು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಏಕೆಂದರೆ ಚಾನಲ್ ಮೇ 14ಗೆ 20 ಮಾಡಿದ್ದೀವಿ. ಇವಾಗ 21 ಇರ್ತಕ್ಕಂಥದ್ದು. ಮಂತ್ ಆಫ್ ದ ಅಕ್ಟೋಬರ್. ಭಾಳಷ್ಟು ರೀತಿಯೇನಿಲ್ಲ, ಕಡಿಮೆ ದಿನದಲ್ಲಿ 35,000 ಸಬ್ಸ್ಕ್ರಿಪ್ಷನ್ಗಳನ್ನು ಹೊಂದಿದೆ. ಎರಡನೇ ಚಾನಲನ್ನು ಸ್ಮಾರ್ಟ್ ವರ್ಕನ್ನು ಸಹಿತ ನಾವೇನು ಮಾಡಿದ್ದೀವಿ, ಓಪನನ್ನು ಮಾಡಿದ್ದೀವಿ. ಅದಕ್ಕೂ ಕೂಡ 1,000 ಸಬ್ಸ್ಕ್ರೈಬರ್ ದಾಟಿದ್ದಾರೆ. ಅದು ಕೂಡ ಅಂತಿಮ ಹಂತದಲ್ಲಿ ಇದೆ ಚಾನಲನ್ನು ಮಾನಿಟೈಸೇಷನ್ ಮಾಡೋದ್ರಲ್ಲೂ. ಖುಷಿ ಆಗ್ತಾ ಇದೆ. ನಿಮ್ಮ ಇದೇ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ನಾವುಗಳು ಬಯಸ್ತೀವಿ. ಉತ್ತಮ ಗುಣಮಟ್ಟದ ನಿಮಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದೇ ವಿಡಿಯೋಸ್ಗಳನ್ನು ಕೊಡ್ತಾ ಇದ್ದೀವಿ. ವಿಶೇಷವಾಗಿ ನಾವು ಸ್ವಲ್ಪ ಬೇರೆ ಬೇರೆ ನೇಮಕಾತಿಗಳಲ್ಲಿ ನಾವುಗಳು ಕೂಡ ವ್ಯರ್ಥರಾಗಿರೋದ್ರಿಂದ ವಿಡಿಯೋಗಳನ್ನು ಸರಿಯಾದ ಸಮಯದಲ್ಲಿ ಅಪ್ಲೋಡನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಟ್ ಬಿಡುವಿನ ಸಮಯದಲ್ಲಿ ಖಂಡಿತವಾಗಿಯೂ ಎಲ್ಲ ಪಾಠಗಳ ಎಲ್ಲ ವಿಷಯಗಳ ವಿಡಿಯೋಗಳನ್ನು ನಿಮಗೆ ಕೊಡ್ತೀವಿ. ನೀವೆಲ್ಲ ನಮ್ಮ ವಿಡಿಯೋಗಳನ್ನು ಸ್ವೀಕರಿಸ್ತೀರಿ, ನಿಮ್ಮೆಲ್ಲ ಗೆಳೆಯರಿಗೆ ಶೇರ್ ಮಾಡಿ, ಲೈಕ್ ಮಾಡ್ತೀರಿ ಅಂತ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಚಾನಲ್ಗೆ 35,000 ಸಬ್ಸ್ಕ್ರೈಬರ್ಗಳು ತುಂಬಿದ್ದಕ್ಕಾಗಿ ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ಸಮಾಜ ವಿಜ್ಞಾನ ಭಾಗ 1ರ ಇತಿಹಾಸದ ಜಗತ್ತಿನ ಪ್ರಾಚೀನ ನಾಗರಿಕತೆಗಳು ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇದಾಗಿದೆ, ಅಭ್ಯಾಸಗಳಲ್ಲಿ ಕೆಳಕಂಡ ವಾಕ್ಯಗಳನ್ನು ಪೂರ್ಣಗೊಳಿಸಿದೆ. ಅಂದರೆ ಕೆಲವೊಂದಿಷ್ಟು ಅಪೂರ್ಣ ಹೇಳಿಕೆಗಳಿದ್ದಾವೆ, ಬಿಟ್ಟ ಸ್ಥಳಗಳಿದ್ದಾವೆ. ಅವುಗಳನ್ನು ಸೂಕ್ತವಾದ ಪದಗಳಿಂದ ನೀವುಗಳು ತುಂಬಬೇಕಿತ್ತು. ಪ್ರಶ್ನೆ 1 ಇತ್ತು, ಹೀರೋಗ್ಲೈಪಿಂಗ್ಸ್ ಅನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು, ಹೀರೋಗ್ಲೈಪಿಂಗ್ಸ್ ಅನ್ನ ಪವಿತ್ರ ಬರವಣಿಗೆ ಅಂತ ಕರೀತಾರೆ. ಪ್ರಶ್ನೆ 2, ಈಜಿಪ್ಟ್ ಅನ್ನ ಆಳಿದ ರಾಜರುಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಏನು, ಈಜಿಪ್ಟ್ ನಾಗರಿಕತೆಯಲ್ಲಿ ಆಳಿ ಹೋಗಿರ್ತಕ್ಕಂಥ ರಾಜರನ್ನ ಯಾವ ಒಂದು ಹೆಸರಿನಿಂದ ಕರೀತಾರೆ ಅಂತ ಪ್ರಶ್ನೆ ಇತ್ತು. ಸರಿಯಾದ ಉತ್ತರ ಪ್ಯಾರೋ. ಪ್ಯಾರೋ ಅಂದ್ರೆ ಏನಪ್ಪಾ ಅಂತಂದ್ರೆ ಈಜಿಪ್ತರು ಆಳಿ ಹೋಗಿರ್ತಕ್ಕಂಥ ರಾಜರುಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಹೆಸರು. ಪ್ರಶ್ನೆ 3, ಗ್ರೀಕರು ಮೆಸೊಪಟೋಮಿಯಾವನ್ನು ಡ್ಯಾಶ್ ಎಂದು ಕರೆದರು. ಗ್ರೀಕರು ಮೆಸೊಪಟೋಮಿಯಾವನ್ನ ಏನಂತ ಕರೆದಿದ್ದಾರಪ್ಪ ಅಂತಂದ್ರೆ ನದಿಗಳ ನಡುವಿನ ನಾಡು ಅಂತ ಕರೆದಿದ್ದಾರೆ. ಮೆಸೊಪಟೋಮಿಯಾಕ್ಕೆ ಕೊಟ್ಟಿರ್ತಕ್ಕಂಥ ಹೆಸರು ಗ್ರೀಕರು, ನದಿಗಳ ನಡುವಿನ ನಾಡು. ಕಡೆಯ ಹಾಗೂ ಅಂತಿಮ ಪ್ರಶ್ನೆ ಇತ್ತು, ಬಿಟ್ಟ ಸ್ಥಳ ತುಂಬಿ. ಈ ಒಂದು ಪ್ರಶ್ನೆಯಲ್ಲಿ ಅಮೋರೈಟರ ಸುಪ್ರಸಿದ್ಧ ದೊರೆ ಯಾರು? ನೋಡಿ, ಅಮೋರೈಟರು ಅಂತಕ್ಕಂಥ ಒಂದು ಮನೆತನ. ಇದು ಕೂಡ ಪ್ರಸಿದ್ಧವಾಗಿರ್ತಕ್ಕಂಥ ಮನೆತನ. ಈ ಅಮೋರೈಟರ್ ಮನೆತನದ ಸುಪ್ರಸಿದ್ಧ ರೀತಿಯಾಗಿರ್ತಕ್ಕಂಥ ಪ್ರಸಿದ್ಧರಾಗಿರ್ತಕ್ಕಂಥ ದೊರೆ ಯಾರಪ್ಪ ಅಂದ್ರೆ ಹಮ್ಮುರಬಿ ಅಂತ ಕರಿತೀವಿ. ಹಮ್ಮುರಬಿಯ ಕಾನೂನು ಸಂಹಿತೆ ಬಹಳ ಇಂಪಾರ್ಟೆಂಟ್ ಇದೆ, ಪರೀಕ್ಷೆಯಲ್ಲಿ ಖಂಡಿತವಾಗಿ ಅದನ್ನು ಕೇಳ್ತಾರೆ. ಇನ್ನು ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆಗಳನ್ನು ಕೇಳಿದ್ರು. ನಾನು ಆಲ್ರೆಡಿ ಏನು ಮಾಡಿದ್ದೀನಿ ಅಂತಂದರೆ ಅವುಗಳನ್ನು ಹೊಂದಿಸಿನೇ ಬರೆದು ಏನು ಮಾಡಿದ್ದೀನಿ, ಉತ್ತರಗಳನ್ನು ಜೋಡಿಸಿದ್ದೀನಿ. ಅ ಪಟ್ಟಿಯಲ್ಲಿ ಇರ್ತಕ್ಕಂಥವುಗಳನ್ನು ಬ ಪಟ್ಟಿ ಜೊತೆಗೆ ಹೊಂದಿಸಿ ಬರೆದಿದೆ. ಹವಾಂಗೋ ನದಿ ಅಂತಕ್ಕಂಥದ್ದು ಚೀನಾ ದೇಶದಲ್ಲಿ ಹುಟ್ಟುತ್ತೆ. ಕ್ಯೂನಿಫಾರ್ಮ್ ಅಂತಕ್ಕಂಥ ಬರವಣಿಗೆ ಇದು ಮೆಸೊಪಟೋಮಿಯಲ್ಲಿ ಕಾಣ್ತೀವಿ. ಕ್ಲಿಯೋಪಾತ್ರ ಅಂತಕ್ಕಂಥದ್ದು ಈಜಿಪ್ತನ್ನು ಆಳಿರ್ತಕ್ಕಂಥ ಕಡೆಯ ರಾಣಿ ಕ್ಲಿಯೋಪಾತ್ರ. 4, ಹಮ್ಮುರಬಿ ಈತ ಹೇಳಿದ್ದೀವಿ, ಅಮೋರೈಟ್ ಮನೆತನದ ಸುಪ್ರಸಿದ್ಧ ರೀತಿಯಾಗಿರ್ತಕ್ಕಂಥ ದೊರೆ ರಾಜ. ಕಡೆಯ ಪ್ರಶ್ನೆ ಇತ್ತು, ಚೀನಾದ ಮನೆತನ. ಚೀನಾ ದೇಶದಲ್ಲಿ ಆಳಿ ಹೋಗಿರ್ತಕ್ಕಂಥ ಒಂದು ಮನೆತನ ಶಾಂಗ್ ಮನೆತನ ಅಂತ ಕರಿತೀವಿ. ಇಷ್ಟು 5 ಪ್ರಶ್ನೆಗಳನ್ನ ಅ ಪಟ್ಟಿಯಿಂದ ಬ ಪಟ್ಟಿಗೆ ತಾವೇನ್ ಮಾಡಬೇಕಾಗಿತ್ತು, ಹೊಂದಿಸಿ ಬರೆಯಬೇಕಾಗಿತ್ತು. ಉತ್ತರಗಳೇ ಇದೇ ಆಗಿದ್ದಾವೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3, ಸಂಕ್ಷಿಪ್ತವಾಗಿ ಉತ್ತರಿಸಿರಿ. ನೋಡಿ, ಈ ಉತ್ತರಗಳನ್ನ ಬಹಳಷ್ಟು ಕಡಿಮೆನೂ ಅಲ್ಲ, ಬಹಳ ದೀರ್ಘವಾಗಿರಲಾರದೆ ಸಂಕ್ಷಿಪ್ತವಾಗಿ ಒಂದು 5-6 ವಾಕ್ಯಗಳಲ್ಲಾದರೂ ತಾವೇನ್ ಮಾಡಬೇಕು, ಉತ್ತರಗಳನ್ನ ಬರಿಬೇಕು. 2-3 ಅಂಕದ ಪ್ರಶ್ನೆಗಳನ್ನ ಖಂಡಿತವಾಗಿ 1 ಅಂಕದ ಪ್ರಶ್ನೆಗಳೇ ಇದಾಗಿದ್ದಾವೆ. ಮೊದಲ ಪ್ರಶ್ನೆ ಇತ್ತು, ಮಮ್ಮಿಗಳನ್ನು ಹೇಗೆ ಸಂರಕ್ಷಿಸುತ್ತಿದ್ದರು? ನೋಡೋಣ. ಉತ್ತರ ನೋಡೋದಾದ್ರೆ ಮೊದಲಿಗೆ ನೈಲ್ ನದಿಯ ಪ್ರದೇಶ ಇತ್ತು. ಆ ನೈಲ್ ನದಿಯ ಪ್ರದೇಶವನ್ನ ಸತ್ತವರನ್ನ ಹೂಳೋ ಸಲುವಾಗಿನೇ ಏನ್ ಮಾಡಿದ್ರಪ್ಪ ಅಂದ್ರೆ ಮೀಸಲನ್ನ ಇಟ್ಟಿದ್ರು. ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಸತ್ತ ವ್ಯಕ್ತಿಯ ದೇಹವನ್ನ ವಿವಿಧ ರಾಸಾಯನಿಕಗಳಿಂದ ಲೇಪನವನ್ನ ಮಾಡಿ ತೆಳುವಾದ ಬಟ್ಟೆಯಲ್ಲಿ ಆ ದೇಹವನ್ನ ಏನ್ ಮಾಡ್ತಿದ್ರು, ಸುತ್ತಿ ಇಡ್ತಿದ್ರು. ಮುಂದೆ ಇಡೀ ದೇಹವನ್ನ ಸುರಕ್ಷಿತವಾಗಿರುತ್ತಂತೆ ಸಂರಕ್ಷಣೆಯನ್ನ ಮಾಡ್ತಿದ್ರು. ಅಂದ್ರೆ ದೇಹದ ಎಲ್ಲಾ ಭಾಗಕ್ಕೂ ರಾಸಾಯನಿಕಗಳನ್ನ ಲೇಪನವನ್ನ ಮಾಡಿ ತೆಳುವಾದ ಬಟ್ಟೆಯನ್ನ ಸುತ್ತಿಟ್ಟು ಈ ತರನಾಗಿ ಕ್ರಮವನ್ನು ಅವರು ಮಾಡ್ತಿದ್ರು.
ಆಮೇಲೆ ಈ ರೀತಿಯಾಗಿ ಸಂರಕ್ಷಿಸಿರ್ತಕ್ಕಂಥ ದೇಹಕ್ಕೆ ಸೊ ಈಜಿಪ್ತಿಯನ್ನರು ಮಮ್ಮಿ ಅಂತ ಕರೀತಾರೆ. ಸೊ ಈ ದೇಹವನ್ನ ವಿಶೇಷವಾಗಿ ಸಂರಕ್ಷಣೆಯನ್ನ ಮಾಡಲಿಕ್ಕೆ ಒಂದು ಶವ ಪೆಟ್ಟಿಗೆಯನ್ನು ರೆಡಿ ಮಾಡ್ತಾರೆ. ಇದೇ ಶವ ಪೆಟ್ಟಿಗೆಯಲ್ಲಿ ಸುರಕ್ಷಿತವಾಗಿ ಇಡ್ಲಿಕ್ಕೆ ಈ ಈಜಿಪ್ತಿಯನ್ನರು ಕ್ರಮವನ್ನು ತೆಗೆದುಕೊಳ್ತಾರೆ. ಇವೆಲ್ಲ ಅಂಶಗಳು ಏನಪ್ಪಾ ಅಂತಂದ್ರೆ ಮಮ್ಮಿಗಳು. ಮಮ್ಮಿ ಅಂತಂದ್ರೆ ಸತ್ತ ದೇಹದ ಶರೀರ, ಅದು ಓಕೆ, ಸತ್ತ ದೇಹ, ಅದು ಮೃತದೇಹ. ಸೊ ಈ ಮೃತದೇಹಗಳನ್ನ ಸಂರಕ್ಷಣೆಯನ್ನ ಮಾಡಲಿಕ್ಕೆ ಈ ತರನಾಗಿ ಕ್ರಮವನ್ನ ಕೈಗೊಳ್ತಾ ಇದ್ರು. ಹೋಗೋಣ ಮುಂದಿನ ಪ್ರಶ್ನೆ ಸಂಖ್ಯೆ 2. ಪಿರಮಿಡ್ಗಳ ಬಗ್ಗೆ ಲಘು ಟಿಪ್ಪಣಿಯನ್ನ ಬರೆಯಿರಿ. ಸೊ ಪಿರಮಿಡ್ಗಳ ಬಗ್ಗೆ ತಾವುಗಳು ಶಾರ್ಟ್ ಆಗಿ ನೋಟನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಏನೆಲ್ಲ ಬರಿಬೇಕಂದ್ರೆ, ಫಸ್ಟ್ ಆಗಿ ಈಜಿಪ್ಟ್ ನಲ್ಲಿ ಸತ್ತವರ ಸಮಾಧಿಗಳನ್ನ ಪಿರಮಿಡ್ ಅಂತ ಕರೀತಾರೆ. ಸೊ ಮೊದಲು ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ, ಈ ಸಮಾಧಿಗಳನ್ನ ಬೆಟ್ಟದ ಬಂಡೆಯನ್ನ ಕೊರಿದು ರಚನೆಯನ್ನ ಮಾಡಿ ಆ ಬೆಟ್ಟದ ಬಂಡೆಯಲ್ಲಿ ಹಾಕ್ತಿದ್ರು. ಸೊ ಕ್ರಮೇಣವಾಗಿ ಈಜಿಪ್ತಿಯನ್ನರು ಉತ್ತರ ದಿಕ್ಕಿನೆಡೆಗೆ ಸಾಗಿದಂತೆಲ್ಲ ಅಲ್ಲೆಲ್ಲ ಅವರಿಗೆ ಮರುಭೂಮಿನೇ ಕಾಣುತ್ತೆ. ಆವಾಗ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಆ ಮರುಭೂಮಿ ಜಾಗದಲ್ಲಿ ಸಮಾಧಿಯನ್ನ ಕಟ್ಟಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಚಿರ ನಿದ್ರೆಯಲ್ಲಿರುವವರನ್ನ ಯಾರೂ ತೊಂದರೆ ಮಾಡದಿರಲಿ ಅಂತ ಕಾರಣಕ್ಕಾಗಿ ಬೃಹತ್ ಶಿಲೆಗಳನ್ನ ಬಳಸಿ ಗೋಪುರದ ರೀತಿಯಲ್ಲಿ ಕಟ್ಟತೊಡಗ್ತಾರೆ. ಶ್ರೀಮಂತರು ದೊರೆಗಳ ಸಮಾಧಿಗಳನ್ನ ಅತಿ ಎತ್ತರವಾಗಿ ನಿರ್ಮಿಸಿ ಗೋಪುರವನ್ನು ಶಿಖರದ ರೀತಿಯಲ್ಲಿ ಕಟ್ಟುತ್ತಿದ್ದರು. ಇವು 5 ಅಂಶಗಳು ಪಿರಮಿಡ್ಗಳ ಬಗ್ಗೆ ಇರತಕ್ಕಂಥ ಅಂಶ. ತುಂಬಾ ಕ್ಲಿಯರ್ ಆಗಿ ಬರ್ದಿದ್ದೀನಿ, ತುಂಬಾ ಶಾರ್ಟ್ ಆಗಿ ಇದೆ. ತಾವು ಇನ್ನೊಂದು ಸರಿ ಏನ್ ಮಾಡ್ಬೋದು, ಕೇಳ್ಕೊಂಡು ವಿಡಿಯೋವನ್ನು ನೋಡಿ ಕ್ಲಿಯರ್ ಆಗಿ ಮಾಡ್ಕೊಳ್ಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಗೂ ಕಡೆಯ ಪ್ರಶ್ನೆ, ಹವಾಂಗೋ ನದಿಯು ಚೀನಾದ ದುಗುಡ ಹೇಗೆ? ದುಗುಡ ಅಂತಂದ್ರೆ ಚಿಂತೆ. ಸೊ ಹವಾಂಗೋ ನದಿಯನ್ನ ಏನಂತ ಕರಿತೀವಿ? ಚೀನಾದ ದುಗುಡ, ಚೀನಾದ ದುಃಖದ ನದಿ ಅಂತ ಕರಿತೀವಿ. ಅದು ಹೇಗೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಏನೆಲ್ಲ ಉತ್ತರಗಳನ್ನ ಬರೀಬೇಕು ಅಂತಂದ್ರೆ, ಸೊ ಮುಖ್ಯವಾಗಿ ಚೀನಾ ನಾಗರಿಕತೆ ಬೆಳೆದು ಬರಲಿಕ್ಕೆ ಕಾರಣವಾದ ನದಿ ಹವಾಂಗೋ ನದಿ. ಈ ಹವಾಂಗೋ ನದಿ ಪ್ರವಾಹದ ನಂತರ ಆಗಾಗ್ಗೆ ತನ್ನ ಹಾದಿಯನ್ನ ಏನ್ ಮಾಡ್ತದಪ್ಪ ಅಂದ್ರೆ ಬದಲಿಸ್ತಿತ್ತು. ಇದರಿಂದ ಮನೆ ಆಗಿರಬಹುದು, ಕೃಷಿ ಭೂಮಿ ಏನಾಗ್ತಿತ್ತು, ಹಾಳಾಗ್ತಿತ್ತು. ಅಷ್ಟೇ ಅಲ್ಲದೆ ನೆರೆಯ ಪರಿಸ್ಥಿತಿನೂ ಕೂಡ ಬರ್ತಿತ್ತು ಹವಾಂಗೋ ನದಿಯ ಒಂದು ಪಾತ್ರ ಬದಲಾವಣೆಯ ಕಾರಣದಿಂದ. ಅಷ್ಟೇ ಅಲ್ಲದೆ ಈ ಹವಾಂಗೋ ನದಿಗೆ ನೆರೆ ಬಂತಂದ್ರೆ ಎಲ್ಲಾ ಕಾಲುವೆಗಳನ್ನ ನಿಷ್ಕ್ರಿಯವನ್ನಗೊಳಿಸ್ತಾ ಇತ್ತು. ಆದ ಕಾರಣ ಚೀನಾದ ಜನ ದುಃಖದ ಪ್ರತೀಕವಾದ ಈ ಹವಾಂಗೋ ನದಿಯನ್ನ ಚೀನಾದ ದುಗುಡ ಅಥವಾ ಚೀನಾದ ದುಃಖದ ನದಿ ಅಂತ ಕರೀತಾರೆ. ತುಂಬಾ ಕ್ಲಿಯರ್ ಆಗಿರ್ತಕ್ಕಂಥ ಅಂಶಗಳಿದಾವೆ. ಯಾಕಂದ್ರೆ ಈ ನದಿಯಕ್ಕೆ ಪ್ರವಾಹ ಬಂದಾಗ ಇಡೀ ಜನಜೀವನವನ್ನೇ ಅಸ್ತವ್ಯಸ್ತವನ್ನಾಗಿ ಮಾಡ್ತದ. ಸೊ ಅದಕ್ಕಾಗಿ ಸೊ ಹವಾಂಗೋ ನದಿಗೆ ಚೀನಾ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ, ಸೊ ಚೀನಾದ ದುಗುಡ, ಚೀನಾದ ದುಃಖದ ನದಿ ಅಂತಕ್ಕಂಥ ಹೆಗ್ಗಳಿಕೆಗೆ ಈ ಹವಾಂಗೋ ನದಿಗೆ ಪಟ್ಟವನ್ನ ಕೊಡ್ತಾರೆ. ಸೊ ವಿದ್ಯಾರ್ಥಿಗಳೇ, ಇಷ್ಟಿತ್ತು ಪಾಠ 4 ಜಗತ್ತಿನ ಪ್ರಾಚೀನ ನಾಗರಿಕತೆಗಳು ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳ ಒಂದು ವಿಡಿಯೋ. ತಮಗಂತೂ ತುಂಬಾ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಅವಶ್ಯವಾಗಿ ಮಾಡಿ. ಅಷ್ಟೇ ಅಲ್ಲದೆ ವಿಡಿಯೋವನ್ನ ಶೇರ್ ಮಾಡಿ. ನಿಮ್ಮ ಲೈಕ್ ಮತ್ತು ಶೇರ್ಗಳೇ ನಮ್ಗಿರ್ತಕ್ಕಂಥ ಒಂದು ಮೋಟಿವೇಶನ್, ಇನ್ಸ್ಪಿರೇಷನ್ ಅಂತ ಇನ್ನೊಂದು ಸಾರಿ ಹೇಳ್ತಾ, ಸೊ ಧನ್ಯವಾದಗಳು. ಮತ್ತೆ ಸಿಗುವ ಮುಂದಿನ ಪಾಠದ ವಿಡಿಯೋದಲ್ಲಿ. ಥ್ಯಾಂಕ್ ಯು.